ತಗೊಳ್ಳೋಣ. ಹಾ ಅಜಯ್ ಹೆಂಗೆ ಹಣ್ಣು ಹೆಂಗೆ ಸೇಬ್ ಹೆಂಗೆ? ಅದು 300, ಇದು 320, ಇದು 340. ಓ ಇದು ಸೀಬೆಣ್ಣೆಗೆ 150. 150. ಇದು ಮಾವಿನಕಾಯಿ 80. 80 ರೂಪಾಯ. ತುಂಬ ಕಾಸ್ಟ್ಲಿ ಅಲ್ಲ ನೋಡಿ. ಅದೊಂದು 300 ರೂಪಾಯಿ ಹಂಗೆ ಹಾಕ್ಕೊಡಿ. ಇದು ಒಂದು ಇದೊಂದು 50 ರೂಪಾಯಿ ಕೊಡಿ. ಇಲ್ಲಪ್ಪ, ನನ್ಗೆ ಇಷ್ಟೊಂದು ಕಮ್ಮಿ ಕೇಳೋದನ್ನ ಗೀತಲ್ಲ. ಬಿಸ್ಲಲ್ಲಿ ವ್ಯಾಪಾರ ಏನೋ ಗೋಣಿ ಮಾಡ್ತೀರಿ ಅಂತ 10 ರೂಪಾಯಿ ಕಡಿಮೆ ಮಾಡ್ಕೋತೀನಿ. ಪರವಾಗಿಲ್ಲ ಅಜ್ಜಿ, ಮಾಡಿ ಕಡಿಮೆ. ಸರಿ ಕೊಡಿ, 10 ರೂಪಾಯಿ ಕಡಿಮೆ ಕೊಡಿ. 1 kg ಹಾಕಿ. 1 ನಿಮಿಷ ಬಂದೆ. 1 ನಿಮಿಷ ಫೋನ್ ಕೊಡಿ. ಬಂದೆ. ಹಾಂ ಆನಂದ, ನಾನು ಒಂದು ಲೊಕೇಶನ್ ಕಳಿಸ್ತೀನಿ. ಇಲ್ಲೊಬ್ರು ಅಜ್ಜಿ ಹಣ್ಣು ಮಾರ್ತಾ ಇದ್ದಾರೆ. ತುಂಬ ಬಡತನದಲ್ಲಿದ್ದಾರೆ ಕಣ. ಅವ್ರಿಗೆ ಇಮ್ಮಿಡಿಯೇಟಾಗಿ ಒಂದು ಅಂಗಡಿ ವ್ಯವಸ್ಥೆ ಆಗಬೇಕು ನೋಡಿ. ಸುತ್ತಮುತ್ತ ವಿಚಾರಿಸು, ಆದಷ್ಟು ಬೇಗ ಆಗಬೇಕು. ಅಜ್ಜಿ ಎಷ್ಟಾಯ್ತು? 535. ಕೊಡಿ. ನಿಮ್ಗೆ ದೇವರು ಒಳ್ಳೇದು ಮಾಡ್ಲಪ್ಪ. ಇದು ಇಟ್ಕೊಡಿ. ಇಲ್ಲಪ್ಪ, ಇಲ್ಲಿ ಕೊಟ್ಟಿದ್ದೀರಲ್ಲ. ಪರವಾಗಿಲ್ಲ, ಇಟ್ಕೊಡಿ. ಹೊರಣ ಆಯ್ತು ಬರ್ತೀವಿ. ಸರಿ ತಲ ಬಾರ್ಗೇನೋ. ಹಾ, ಇಲ್ಲಿ ಬಾರ್ಗೇನ್ ಸರಿಯಾಗಿತ್ತು, ಬಟ್ ಎಕ್ಸ್ಟ್ರಾ ದುಡ್ಡು ಕೊಟ್ರಲ್ಲ, ಯಾಕೆ? ನೋಡ್ಬಿಟ್ರ ಏನು ಗೊತ್ತಾ ಭೂಮಿಕಾ, ನಾನು ಬಾರ್ಗೇನ್ ಮಾಡಿದೆ. ಆಮೇಲೆ ಆ ಅಜ್ಜಿ ಮುಖ ನೋಡಿದ್ಮೇಲೆ ಮನ್ಸು ಒಪ್ಪಲಿಲ್ಲ. ನೀವು ಹೇಳಿ ಕರೆಕ್ಟಾಗಿದೆ, ನಾವು ಬಾರ್ಗೇನ್ ಮಾಡಬೇಕು. ಬಟ್ ಏನು ಗೊತ್ತಾ, ದೊಡ್ಡ ದೊಡ್ಡ ಜಾಗದಲ್ಲಿ ಮಾಡಬೇಕು. ಈ ಥರ ಸಣ್ಣ ಪುಟ್ಟ ವ್ಯಾಪಾರ ಮಾಡೋರ ಹತ್ರ ನಾವು ಬಾರ್ಗೇನ್ ಮಾಡಿದ್ರೆ ಅವ್ರ ಜೀವನ ಹೇಗೆ ಮಾಡ್ತಾರೆ ಹೇಳಿ? ಅದು ಅಲ್ಲದೆ ನಾನು ಕೊಟ್ಟ ದುಡ್ಡಿಂದ ಅವ್ರೇನು ಗಾಡಿ ತೊಗೋತಾರ, ಬಂಗ್ಲೆ ಕಟ್ತಾರ? ಏನೂ ಇಲ್ಲ. ಸ್ವಲ್ಪ ಖುಷಿ ಸಿಗುತ್ತೆ. ಏನಾದ್ರು ನಿಮ್ಮ ಥರನೇ ಯೋಚನೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ನೋಡಿ, ಪೆಟ್ಟಿ ಅಂಗಡಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಪೆಪ್ರಮೆಂಟ್ ಇದೆಯಾ? ನೋಡಿ, ನಿಮ್ಮ ಫೇವ್ರೇಟ್ ಮಿಂಡೋಳಿ ಪೆಪರ್ಮೆಂಟ್. ಎಲ್ಲಿ ಕಳೆದೋಗ್ಬಿಟ್ಟಿದ್ದೀರಲ್ಲ? ಇದನ್ನೆಲ್ಲ ನೋಡಿ ನಾನು ತುಂಬ ಹಿಂದಕ್ಕೆ ಹೋಗ್ಬಿಟ್ಟೆ. ನನ್ನ ಬಾಲ್ಯಕ್ಕೆ ಹೊಟ್ಟೋದೆ. ಈ ಒಂದು ಪೆಪರ್ಮೆಂಟ್ಗೋಸ್ಕರ, ಒಂದು ಮಿಠಾಯಿಗೋಸ್ಕರ ಅಪ್ಪನ ಎಷ್ಟು ಬೋಳೈಕೋತಿದ್ವಿ ಗೊತ್ತಾ? ಅವೇನು ತುಂಬ ಬಡವ್ರು ಅಂತ ಅಲ್ಲ, ಆದರೆ ಆಗಿನ ಕಾಲನೇ ಆಗಿತ್ತು. ಎಲ್ಲರ ಹತ್ರನೂ ದುಡ್ಡು ಓಡಾಡ್ತಿರ್ಲಿಲ್ಲ. ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ತೃಪ್ತಿಯಾಗಿರ್ಬೇಕು ಅಂತಿದ್ರು. ಹೇಳಿ ಕೇಳಿ ಅಪ್ಪ ಮೇಷ್ಟ್ರು ಇದನ್ನೆಲ್ಲ ತಿನ್ನಬೇಡಿ, ಹಲ್ಲು ಹಾಳಾಗುತ್ತೆ ಅಂತ ಗದರ್ತಿರೋ. ಇದಕ್ಕೋಸ್ಕರ ನಾವು ಸತ್ಯಾಗ್ರಹ ಮಾಡ್ತಿದ್ವಿ. ಅದಕ್ಕೆ ಅಮ್ಮ ಸಪೋರ್ಟ್ ಬೇರೆ. ಇಂಥ ಚಿಕ್ಕ ಚಿಕ್ಕ ವಿಷಯನೇ ತುಂಬ ಖುಷಿ ಕೊಡ್ತಿತ್ತು. ಇರೋದ್ರಲ್ಲೇ ತೃಪ್ತಿಯಾಗಿರ್ತೀವಿ. ಆಗಿನ ಕಾಲ ಬೇರೆನೆ. ಅಪ್ಪ ತಂದ್ಕೊಡೋವರೆಗೂ ನಾವು ಬಿಡ್ತಾನೆ ಇರಲಿಲ್ಲ. ಆಮೇಲೆ ನಮ್ಮ ಹಟ್ಟಕ್ಕೆ ಸೋತೋಗಿ ಅಪ್ಪ ತಂದ್ಕೊಡೋರು, ಸ್ವಲ್ಪ ಜಾಸ್ತಿನೇ ತಂದ್ಕೊಡೋರು. ಅದನ್ನು ಇಡೀ ದಿನ ಇಟ್ಕೊಂಡು ತಿನ್ನೋ ಖುಷಿ ಇದೆಲ್ಲ ಗೊತ್ತವರೆ, ಅದು ಬೇರೆನೆ. ಅದೆಲ್ಲನೂ ಕಣ್ಣೆದುರು ಬಂದು ಹೋಯ್ತು. ಆ ಅಂಗಡಿ, ಆ ರಸ್ತೆ, ಅಪ್ಪನ ಹಳೆ ಸೈಕಲ್ಲು. ಅವ್ರ ಸೈಕಲ್ ಮೇಲೆ ಹಿಂದ್ಗಡೆ ಸ್ಟ್ಯಾಂಡ್ ಮೇಲೆ ಕುತ್ಕೊಂಡು ನಾನು ಹೋಗ್ತಿದ್ದೆ ಗೊತ್ತಾ? ಆ ದಿನಗಳೆಲ್ಲ ಬೇರೆನೆ ನಿಜವಾಗ್ಲು. ಕೆಲವು ನೆನ್ಪುಗಳು ಹಾಗೆ ಅಲ್ವಾ? ಎಷ್ಟೇ ವರ್ಷ ಆದರೂ
ಅದು ಬಣ್ಣ ಮಾರಲ್ಲ. ಥ್ಯಾಂಕ್ ಯು ಸೋ ಮಚ್. ಇದನ್ನು ಕೊಡ್ಸೋದಕ್ಕಂತಲ್ಲ, ಆ ಹಳೆ ನೆನಪುಗಳನ್ನ ಮತ್ತೆ ನೆನಪು ಮಾಡಿಸೋದಕ್ಕೆ. ನಾನು ಮತ್ತೆ ಆ ಪುಟ್ಟ ಭೂಮಿಕಾ ಆಗೋದು. ಅದೇ ಮಜಾ ಅಲ್ವ ಭೂಮಿಕಾ. ನಾವು ಕೆಲವೊಮ್ಮೆ ಒಂದು ಸ್ವಲ್ಪ ಹೊತ್ತಾದರೂ ಮಕ್ಕಳಾಗಿದ್ಬಿಡ್ಬೇಕು. ಆಗ ಮನಸ್ಸು ರಜೆ ತಗೊಳುತ್ತೆ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ನಾನು ಒಂದೊಂದ್ಸತಿ ಅನ್ಸುತ್ತೆ ನಾವು ಮಕ್ಕಳಾಗೆ ಇದ್ಬಿಡ್ಬೇಕು ಅಂತ ಅಲ್ವಾ? ಗೌತಮ್ ದಿವಾನ್ ಎಲ್ಲ ಹೋದ್ರು ಗೌತಮ್ ದಿವಾನ್. ಯಾಕೆ ಹಿಂಗೆ ಹೇಳ್ತಾ ಇದ್ರಾ? ಓ, ನಿಮ್ಗೇನು ಗೊತ್ತೇ ಇಲ್ಲ? ನಾನು ಗೌತಮ್ ದಿವಾನ್ ಅಂತ ನನಗೆ ಗೊತ್ತಪ್ಪ. ತಮಾಷೆ ಮಾಡಬೇಡಿ ನೀವು. ರಾಜ ಎಲ್ಲಿ ಹೋದ್ರು ತನ್ನ ಪ್ರಜೆಗೋಸ್ಕರ ಕೇರ್ ಮಾಡ್ತಾನೆ ಅಂತ ತೋರಿಸ್ಕೊತಿದೆ. ನಿಜವಾಗ್ಲೂ ಗೌತಮ, ಹಣ ಎಲ್ಲರ ಹತ್ರನೂ ಇರುತ್ತೆ, ಆದರೆ ಇನ್ನೊಬ್ರಿಗೆ ಸಹಾಯ ಮಾಡೋ ಗುಣ ಎಲ್ಲರಲ್ಲೂ ಇರಲ್ಲ. ಹಾಗೆಲ್ಲ ಏನಿಲ್ಲಪ್ಪ. ಪಾಪ ಬೆಳಗ್ಗೆಯಿಂದ ಬಿಸಿಲಲ್ಲಿ ನಿಂತ್ಕೊಂಡು ಪಾಪ ಒಬ್ಬರೇ ವ್ಯಾಪಾರ ಮಾಡ್ತಾ ಇದ್ರಲ್ಲ, ಪಿಚ್ ಅನ್ನಿಸ್ತು, ಅದಕ್ಕೆ ಚಿಕ್ಕ ಸಹಾಯ ಮಾಡಿದೆ. ನಿಮಗದು ಚಿಕ್ಕದು, ಆದರೆ ಅವ್ರಿಗದು ತುಂಬಾ ದೊಡ್ಡದು. ನೋಡಿ, ಬಿಸಿಲಲ್ಲಿ ಬೆಳಗ್ಗಿಂದ ವ್ಯಾಪಾರ ಮಾಡ್ತಿದ್ರು, ಅವ್ರಿಗೆ ನೆರಳು ಕೊಟ್ಟಿದ್ದೀರ. ಅವ್ರ ಪರವಾಗಿ ನಾನು ಥ್ಯಾಂಕ್ ಯು ಹೇಳ್ತೀನಿ. ವೆಲ್ಕಮ್. ನೋಡೋಣ ಬನ್ನಿ. ನಾನು ಹೆಲ್ಪ್ ಮಾಡ್ಲಾ? ಅಲ್ಲ ಗೌತಮರೇ, ಫಸ್ಟು ನೀರು ಹಾಕಿ ಕಲಿಸ್ಬೇಕು, ಆಮೇಲೆ ಎಣ್ಣೆ ಹಾಕಬೇಕು. ಅದು ನಿಮ್ಮ ಕಡೆ, ನಮ್ಮ ಕಡೆ ಹಿಂಗೆ ಮಾಡೋದು. ನೋಡ್ರಿ, ನೀವು ಯಾವತ್ತಾದ್ರೂ ಅಡುಗೆ ಮಾಡ್ಬೇಕಾರೆ ನಾನು ಹಿಂದೆ ನಿಂತ್ಕೊಂಡು ಡಿಸ್ಟರ್ಬ್ ಮಾಡಿದ್ದೀನ? ಇಲ್ಲ ತಾನೆ? ತುಟ್ಟಕ್ಕೆ ಬಿಟ್ಟಿಕನ್ಬಾರ್ದು, ಸುಮ್ಮನೆ ಬಿಡ್ಬೋದು. ನೋಡ್ರಿ, ಈ ಹೋಳಿಗೆ ಜವಾಬ್ದಾರಿ ನಂದು, ಓಕೆ? ನಾನು ಸಕಲ ಕಲ ವಲ್ಲ ಬಾರಿ ಆಡು ಮುಟ್ಟದ ಸೊಪ್ಪನ್ನು ನಾವು ಮುಟ್ತೀವಿ. ಇದು ಸ್ವಲ್ಪ ಓವರ್ ಆಯ್ತಲ್ವಾ? ಹಾಗೆ ನಮ್ಗೆ ನಾವು ಬಿಲ್ಡಪ್ ಕೊಟ್ಟಬೇಕು. ನೋಡಿದ್ರಾ, ನೀರು ಹಾಕದ್ನಲ್ಲ ಈಗ. ಏನು ಇಲ್ಲೇ ನೋಡ್ತಾ ಇದ್ದೀರಾ ನೀವು? ನಿಮ್ಗೆ ಏನಾದ್ರು ಬೇರೆ ಕೆಲಸ ಇದ್ರೆ ಹೋಗಿ ಮುಗಿಸ್ಕೊಂಬನ್ನಿ. ಅಷ್ಟನ್ನ ಇದನ್ನ ಮಾಡಿಟ್ಟಿರ್ತೀನಿ, ಓಕೆ? ಆರ್ ಯು ಶ್ಯೂರ್? ಡ್ಯಾಮ್ ಶ್ಯೂರ್. ನೀವು ಇಲ್ಲೇ ಇದ್ರೆ ನಂಗೆ ಒಂಥರ ಸ್ಟೇಜ್ ಫಿಯರ್ ರೀ, ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ತುಂಬ ಡಿಸ್ಟರ್ಬ್ ಮಾಡ್ತೀರಾ. ಸರಿ, ನನ್ಗೆ ಯಾವ ಕೆಲಸನೂ ಇಲ್ಲ, ನಾನು ಡಿಸ್ಟರ್ಬ್ ಮಾಡಲ್ಲ. ನಾನು ಏನು ಮಾತ್ರ